ಲಯನ್ ಟಿವಿಗೆ ಸ್ವಾಗತ. ನಾನು ಬಸವರಾಜು. ಮಂಗಳೂರಿನಲ್ಲಿ ಕೊನೆಗೂ ಕೆ.ಸಿ. ವೇಣುಗೋಪಾಲ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಮಹತ್ವದ ಭೇಟಿಯನ್ನು ಆಗಿರುವಂಥದ್ದು. ಅದು ಕೂಡ ಎಲ್ಲಿ? ಗುರು ಗಾಂಧಿ ಮೈದಾನದಲ್ಲಿ ಕೋಣಾಜೆಯಲ್ಲಿ ನಡೆದಂತಹ ಮಹತ್ವದ ಒಂದು ಕಾರ್ಯಕ್ರಮ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧಿಯವರ ಭೇಟಿಯ ಒಂದು ಶತಮಾನೋತ್ಸವ ಪ್ರಸ್ಥಾನ ಏನಿತ್ತು, ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ದರು. ಇದೇ ಸಂದರ್ಭ ಸಿದ್ದರಾಮಯ್ಯ ಅವರಿಗೆ ಕೆ.ಸಿ. ವೇಣುಗೋಪಾಲ್ ಅವರು ಬಂದ ಕೂಡಲೇ ಕೊಟ್ಟಂತಹ, ಅದು ಜನ ಮತ್ತು ಜನನಾಯಕರು ಕೊಟ್ಟಂತಹ ಎರಡು ಮೆಸೇಜ್ ತುಂಬ ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು. ಒಬ್ಬರಿಗೆ ದೊಡ್ಡದೊಂದು ಶಾಕನ್ನು, ಮತ್ತೊಬ್ಬರಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು. ಯಾರೋ ಕೆಲವರು ಅಭಿಮಾನಿಗಳು ಕೆ.ಸಿ. ವೇಣುಗೋಪಾಲ್ ಅವರು AICCಯ ಜನರಲ್ ಸೆಕ್ರೆಟರಿ ಎಂಟ್ರಿ ಕೊಟ್ಟು ಕೂಡಲೇ ವಿಮಾನ ನಿಲ್ದಾಣದಲ್ಲಿ ಡಿ ಕೆ ಅಂತ ಘೋಷಣೆ ಕೂಗ್ತಾರೆ. ಅಲ್ಲೇ ಕೆ.ಸಿ. ವೇಣುಗೋಪಾಲ್ ಅವರು ಅಲ್ಲಿದ್ದಂತಹ ಸ್ಥಳೀಯ ಯುವ ನಾಯಕರೊಬ್ಬರಿಗೆ, ಕಳೆದ ಚುನಾವಣೆಯಲ್ಲಿ ಸೋತಂತಹ ನಾಯಕರಿಗೆ ಬೈದು ಕಳಿಸ್ಕೊಡ್ತಾರೆ. ಯಾವ ಮೆಸೇಜ್ ಕೊಡ್ತಿದ್ದೀರಿ ಅಂತ. ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರ ಒಂದು ಟೀಮ್ ಆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ವಿಶೇಷ ಅಂದರೆ ಆ ನಾಯಕ ಯಾರು ಅಂತ ನೀವು ಕೇಳಬಹುದು. ದೊಡ್ಡ ಮನೆ ಒಬ್ಬರನ್ನು ಹೊಡಿಲಿಕ್ಕೆ ಹೋಗಿ ಪೊಲೀಸರ ಆತಿಥ್ಯವನ್ನು ಸ್ವೀಕರಿಸಿ ಕನ್ನಡವನ್ನು ಸರಿಯಾಗಿ ಮಾತಾಡೋದಕ್ಕೂ ಬಾರದಂತಹ ಒಬ್ಬ ನಾಯಕನ ಟೀಮು, ಪಟಾಲಮು ಅಲ್ಲಿ ನಿಂತು ಡಿ ಕೆ ಅಂತ ಘೋಷಣೆ ಕೂಗಿತ್ತು ಅನ್ನೋದನ್ನು ಸಿದ್ದರಾಮಯ್ಯ ಬಣದ ನಾಯಕರು ಈಗ ಹೇಳ್ತಿರುವಂಥದ್ದು. ನೋಡಿ, ಯಾರೋ ಪಾಪ ಕಾರ್ಯಕರ್ತರು ಮಾತಾಡಿದ್ದಾರೆ. ಆದರೆ ಇನ್ನೊಂದು ಕಡೆ ಕಾರ್ಯಕ್ರಮದ ಒಂದು ವೇದಿಕೆಗೆ ಬರುವಂತಹ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರು ಮೆಸೇಜ್ ಕೊಟ್ಟಿದ್ದು. ಯಾಕಂದರೆ ಒಬ್ಬರ ಆ್ಯಕ್ಷನ್ಗೆ ಮತ್ತೊಬ್ಬರ ರಿಯಾಕ್ಷನ್ ಬಂದಿದೆ. ಪೂರ್ಣಾವಧಿಗೆ ಸಿದ್ದರಾಮಯ್ಯ ಪೂರ್ಣಾವಧಿಗೆ ಯಾರ ಜೊತೆಯಲ್ಲಿದ್ದಾಗ? ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಯಲ್ಲಿದ್ದಾಗ. ಆ ಕಾರ್ಯಕರ್ತರ ಆ್ಯಕ್ಷನ್ ಏನಿತ್ತು ಅದಕ್ಕೆ ರಿಯಾಕ್ಷನ್. ಅಲ್ಲೂ ಕೂಡ ಕೆ.ಸಿ. ವೇಣುಗೋಪಾಲ್ ಅವರು ಇಂಥದ್ದನ್ನೆಲ್ಲ ಹೊರಗೆ ಮಾತಾಡಲಿಕ್ಕೆ ಹೋಗಬೇಡಿ, ತಪ್ಪು ಅಂತ ಅಲ್ಲೂ ಕೂಡ ಬೈದಿದ್ದಾರೆ. ಅದಾದ ಮೇಲೆ ಮಹತ್ವದ ಕಾರ್ಯಕ್ರಮ ಇತ್ತು. ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿಕೊಂಡ್ರು. ಬ್ರಹ್ಮಶ್ರೀ ಸಚ್ಚಿದಾನಂದ ಸ್ವಾಮೀಜಿ ವರ್ಕಲ ಮಠದ ಪೀಠಾಧಿಪತಿಗಳು ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮುಖ್ಯಮಂತ್ರಿಗಳು, ಮುಖ್ಯವಾಗಿ BK ಹರಿಪ್ರಸಾದ್ ಅವರು ಒಂದು ಇಡೀ ಕರಾವಳಿಯಲ್ಲಿ ಇಬ್ಬರು ಸಂತರು ಒಟ್ಟಿಗೆ ನಿಂತು ನಮಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ. ಒಂದು ಕಡೆ ಉಡುಪಿಗೆ ಬಂದಂತಹ ಕನಕದಾಸರು, ಮತ್ತೊಂದು ಗೋಕರ್ಣಕ್ಕೆ ಬಂದಂತಹ ನಾರಾಯಣ ಗುರುಗಳು, ಇಬ್ಬರೂ ಕೂಡ ನಮಗೆ ಹೇಳ್ತಿರುವಂಥದ್ದು ಒಂದೇ: ಕೋಮು ದಳ್ಳುರಿಯನ್ನು ತೊಳೆದು ಹಾಕಿ ಒಂದು ಸಾಮರಸ್ಯದ ಬದುಕನ್ನು ಕಟ್ಟಿಕೊಳ್ಳಿ. ಯಾಕಂದರೆ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಅನ್ನೋದನ್ನೇ ನಾರಾಯಣ ಗುರುಗಳು ಹೇಳಿದ್ರು. ಕುಲವೆಂದು ಹೊಡೆದಾಡದಿರಿ ಅಂತ ಕನಕದಾಸರು ಹೇಳಿದರು. ಈ ಇಬ್ಬರು ನಾಯಕರನ್ನು ಮೆನ್ಷನ್ ಮಾಡೋ ಮೂಲಕ ಕರಾವಳಿಯ ಕೋಮು ದಳ್ಳುರಿ, ಒಂದು ಗಾಯ, ಒಂದು ಸಾಮಾಜಿಕ ಸಮಸ್ಯೆ, ಪಿಡುಗು, ಕಾಯಿಲೆ, ಆ ಕಾಯಿಲೆಯನ್ನು ಗುಣಪಡಿಸೋದಕ್ಕೆ ನಾರಾಯಣ ಗುರು ಅನ್ನುವಂತಹ ದೊಡ್ಡ ಔಷಧ, ಕನಕದಾಸರು ಅನ್ನುವಂತಹ ಒಂದು ಮದ್ದು, ಚಿಕಿತ್ಸಾ ಕ್ರಮ ಎರಡೂ ಕೂಡ ಒಂದಾದರೆ ನೋ ಡೌಟ್ ಕರಾವಳಿಯಲ್ಲಿ ಕೋಮು ಗಾಯ ವಾಸಿಯಾಗೋದಕ್ಕೆ ಸುಲಭವಾಗಿ ವಾಸಿಯಾಗಬಹುದು. ಒಂದು ಹೊಸ ಅಡಿಪಾಯವನ್ನು ಹಾಕಿದ್ದಾರೆ. ಇದು ಒಂದು ಕಡೆ. ಮತ್ತೊಂದು ಕಡೆ ಅದೇ ಕಾರ್ಯಕ್ರಮದಲ್ಲಿ ಸ್ಪೀಕರ್ ಖಾದರ್ ಅವರಿದ್ದರು. ಅವರು ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದ್ದು, ಯಾವತ್ತೂ ಈ ನೆಲದಲ್ಲಿ, ಯಾಕಂದರೆ ಜೂನಿಯರ್ ಮಾರ್ಟಿನ್ ಲೂಥರ್ ಕಿಂಗ್ ಅಮೇರಿಕದಲ್ಲಿ ಮಾಡಿದಂತಹ ಒಂದು ಐತಿಹಾಸಿಕ ಭಾಷಣದ ಒಂದು ಸಾಲನ್ನು ಕಪ್ಪು ವರ್ಣೀಯರು ಮತ್ತು ಬಿಳಿ ವರ್ಣೀಯರು ಅಣ್ಣ ತಮ್ಮಂದಿರಂತೆ ಕೈ ಹಿಡ್ಕೊಂಡು ಯಾವತ್ತು ಓಡಾಡ್ತಾರೆ, ಅವತ್ತು ಆ ಕನಸು ನನಗಿದೆ, ಐ ಹ್ಯಾವ್ ಎ ಡ್ರೀಮ್ಸ್ ಅನ್ನುವಂತಹ ಭಾಷಣ, ಆ ಸಾಲನ್ನು ಉಲ್ಲೇಖಿಸುವ ರೀತಿಯಲ್ಲಿ ಒಂದು ಸಾಲನ್ನು ಹೇಳ್ತಾರೆ. ಇಲ್ಲಿ
ಅಲ್ಪಸಂಖ್ಯಾತರು, ಹಿಂದುಳಿದವರು ಇರಬಹುದು, ದಲಿತರಿರಬಹುದು, ಹಿಂದೂಗಳಿರಬಹುದು, ಮುಸ್ಲಿಮರಿರಬಹುದು, ಕ್ರೈಸ್ತರಿರಬಹುದು, ಯಾರೇ ಇರಬಹುದು, ಎಲ್ಲರೂ ಕೂಡ ಕೈ ಕೈ ಹಿಡ್ಕೊಂಡು ಮಂಗಳೂರಿನ ಬೀದಿಗಳಲ್ಲಿ ಸ್ವಚ್ಛಂದವಾಗಿ ಸಾಮರಸ್ಯದಿಂದ ಓಡಾಡುವ ಆ ದಿನ ಬರಬೇಕು ಅಂದರೆ ನಾರಾಯಣ ಗುರುಗಳ ತತ್ವ ಸಿದ್ಧಾಂತವನ್ನು ನಾವೆಲ್ಲರೂ ಸರಿಯಾಗಿ ಪಾಲಿಸಬೇಕು. ಅದು ಈ ಗುರುಗಾಂಧಿ ಮೈದಾನದಿಂದಲೇ ಶುರುವಾಗಬೇಕು ಅನ್ನುವಂತಹ ಅದ್ಭುತ ಸಾಲನ್ನು ಹೇಳಿದರು ಮುಖ್ಯಮಂತ್ರಿಗಳು. ಎಲ್ಲವನ್ನ ಕೇಳಿಸ್ಕೊಂಡ್ರು. ಇದೆಲ್ಲ ಕೇಳಿಸ್ಕೊಂಡ ಮೇಲೆ ಕಾವೇರಿ ಗೆಸ್ಟ್ ಹೌಸ್ ಏನಿತ್ತು ಅಲ್ಲಿ ಮಹತ್ವದ ಸಭೆ ಆಗಿರುವಂಥದ್ದು. ನೋ ಡೌಟ್ ಸಿದ್ದರಾಮಯ್ಯ ಅವರ ನಿರೀಕ್ಷೆ ಏನಿತ್ತು ಅಥವಾ ಸಿದ್ದರಾಮಯ್ಯ ಅವರ ಬಣದ ನಿರೀಕ್ಷೆ ಏನಿತ್ತು, ಬಹುಪಾಲು ರಾಜಕೀಯ ವಿಶ್ಲೇಷಕರೇನು ಹೇಳ್ತಿದ್ರು ಅಥವಾ ರಾಜಕೀಯ ಬಲ್ಲಂತಹ ಸಾಮಾನ್ಯ ವಿದ್ಯಾರ್ಥಿಗೂ ಗೊತ್ತಿರಬಹುದಾದಂತಹ ಒಂದು ಸತ್ಯ ಏನಿತ್ತು, ಪೂರ್ಣಾವಧಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಅದೇ ಆಗ್ತಿದೆ. ಯಾರೋ ಸಣ್ಣ ಪುಟ್ಟ ಈ ಇಮ್ಮೆಚ್ಯೂರ್ಡ್ ಟೀಮ್ಗಳು ಯೂತ್ ಕಾಂಗ್ರೆಸ್ನಲ್ಲಿರುವಂತಹ ಕೆಲವಿದ್ದಾವೆ. ಕೆಲವರು ವಿನ್ಸ್ಟನ್ ಚರ್ಚಿಲ್ಗಿಂತ ತುಂಬ ಅದ್ಭುತವಾಗಿ ಕನ್ನಡ ಮಾತಾಡೋರು ಇದ್ದಾರೆ, ಇನ್ನೂ ಕೆಲವರು ಮಾತಾಡೋಕ್ಕೆ ಬರದೇ ಇರುವಂಥವರು ಇದ್ದಾರೆ. ಅಂಥವ್ರ ಟೀಮ್ಗಳು ಕೆಲವು ಕಡೆ ಈ ಥರದ್ದೊಂದು ಬಣರಾಜಕೀಯ ಬೆಂಕಿ ಹಚ್ಚಿ ಕಾಂಗ್ರೆಸ್ಸನ್ನು 2 ಹೋಳು 3 ಹೋಳು 4 ಹೋಳು ಮಾಡ್ತಿರುವಂತಹ ಪ್ರಯತ್ನಗಳಾಗ್ತಿವೆ. ಇಂತಹ ಸಂದರ್ಭದಲ್ಲೇ ಹೈಕಮಾಂಡ್ ಕೆಳಗಿಲಿಂದಲೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಬರುತ್ತೆ, ಮೇಲಿಂದಲೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಬರ್ತಿದೆ. ಉಲ್ಟಾ ಶುರುವಾಗಿದೆ. ಕೆಳಗೆ ಬರೋಷ್ಟೊತ್ತಿಗೆ ಉಳಿದವ್ರಿಗೂ ಕೂಡ ಟ್ರೀಟ್ಮೆಂಟ್ನ ಬಿಸಿ ತಾಕತ್ತೆ. ಒಂದು ಪಕ್ಕ ಆಗಿರುವಂಥದ್ದು ಕೆ ಸಿ ವೇಣುಗೋಪಾಲ್ ಅವರ ಸಂದೇಶ. ಸದ್ಯಕ್ಕೆ ಸಿದ್ದರಾಮಯ್ಯ ಅವರನ್ನು ಇಳಿಸಲಿಕ್ಕೆ ಸಾಧ್ಯ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಇನ್ನೊಂದಷ್ಟು ಕಾಲ ವೆಯ್ಟ್ ಮಾಡಲೇಬೇಕಿದೆ. ಹೈಕಮಾಂಡ್ ಭೇಟಿಯ ನಂತರವೂ ಕೂಡ ಒಂದಷ್ಟು ಚರ್ಚೆಗಳು ಬರಬಹುದು. ಆದರೆ ಯಾರೂ ಕೂಡ ಸ್ಪಷ್ಟವಾಗಿ ನೇರವಾಗಿ ಇಂಥ ತಾರೀಕು ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಇಳಿತಾರೆ ಅನ್ನೋದನ್ನು ಅಧಿಕಾರಯುತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೈಕಮಾಂಡ್ ಕೂಡ ಇಂಥ ದಿನ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಹೇಳುವಂತಹ ಧೈರ್ಯ ಕೂಡ ಮಾಡ್ತಿಲ್ಲ. ಕಾರಣ ಅಹಿಂದ ಶಕ್ತಿ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರು 28ರ ನಂತರ ಆ ದೊಡ್ಡ ಕನಸನ್ನು ಕಾಣೋದು ಉತ್ತಮನಾ? ಈ ಬಣರಾಜಕೀಯದ ಈ ಬಣ್ಣಗೇಡಿತನವನ್ನು ಎಲ್ಲವನ್ನು ತೊಳೆದು ಹಾಕಿ ಒಂದೇ ಕಾಂಗ್ರೆಸ್ ಅನ್ನುವಂತಹ ಮೆಸೇಜನ್ನು ಕೊಡದೆ ಹೋದರೆ 2028ಕ್ಕೂ ಕೂಡ ಕಾಂಗ್ರೆಸ್ ಮತ್ತೆ ಅಧಿಕಾರದ ಗದ್ದುಗೆ ಹಿಡಿಯೋದಿಲ್ಲ. ಇಬ್ಬರೂ ನಾಯಕರು ಒಟ್ಟಿಗೆ ಸಾಗಿದ್ರೆ ಮಾತ್ರ ಲಾಭ ಆಗುತ್ತೆ. ನೀವೇನಂತೀರಾ? ಕಮೆಂಟ್ ಮಾಡಿ.